ನೋಡಿ 5 ಕೋಟಿ ಈಗಾಗಲೇ ನೋಡಿ ಪುಟ್ಟರಾಜ ಗವಾಯಿಗಳು ಇದ್ದಾಗ ಎಷ್ಟು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದ್ರು. ಆಮೇಲೆ ಇವರ ಬಳಿ ಕಲಿತಂಥ ಅನೇಕರು ಅವರ ಹೆಸರು ಹೇಳ್ಕೊಂಡು ಅಲ್ಲ ಪಾಪ ಅವ್ರದ್ದೇನು ತಪ್ಪಿಲ್ಲ. ಅವ್ರು ಪ್ರತಿ ಸಲ ಯಾರು ನಮ್ಮ ಪುಟ್ಟರಾಜ ಗವಾಯಿ ನೋಡಿ ರಾಜ್ಕುಮಾರ್ ಅವರು ಅವ್ರ ಜೊತೆ ನಿಂತಿರುವಂಥ ಕೆಲವು ಫೋಟೋಗಳೆಲ್ಲ ಪುಟ್ಟರಾಜ ಗವಾಯಿಗಳು ಸಿನಿಮಾಗಳಾಯಿತು, ಮತ್ತೊಂದು ಆಯಿತು, ಎಲ್ಲವೂ ಆಯಿತು. ಆದರೆ ಆ ಒಂದು ಕನ್ಸ್ಟ್ರಕ್ಷನ್ ಮಾತ್ರ ಸ್ಮಾರಕದ ಕೆಲಸ 8 ವರ್ಷ. ಯಾಕೆ ಇಷ್ಟು ದೊಡ್ಡ ವ್ಯಕ್ತಿಗಳಿಗೆಲ್ಲ ಈ ಪ್ರಾಬ್ಲಮ್ಮು? ಇದಕ್ಕೊಂದು ಕಷ್ಟನಾ? ಇಲ್ಲಿ ಯಾವುದಾದ್ರೂ ಪಾರ್ಟೀಸ್ ಅಂತಿದೆಯಾ? BJP ಸರ್ಕಾರದ ಅವಧಿಯಲ್ಲಿ ನೋಡಿ ಏನು 2000 5 ಕೋಟಿ ಅನುದಾನ ಮಾಡ್ತಾರೆ. ಆಮೇಲೆ ಆಡಳಿತಾತ್ಮಕ ಅನುದಾನ 2011ರಲ್ಲಿ. ಆಮೇಲೆ HK ಪಾಟೀಲ್ರು ಕಾಂಗ್ರೆಸ್ MLA 5 ಕೋಟಿ ಅನುದಾನ ತರ್ತಾರೆ. ಅದನ್ನು ನೋಡಿ BJP ಅನೌನ್ಸ್ ಮಾಡುತ್ತೆ. ಆಮೇಲೆ ಆಡಳಿತಾತ್ಮಕ ಅನುದಾನ 1 ವರ್ಷ ಕಳೆದ ನಂತರ ಸಿಗುತ್ತೆ. ಅದಾದ ನಂತರ 2016ರಲ್ಲಿ 5 ಕೋಟಿ ತರ್ತಾರೆ. ಇದೀಗ ಲೋಕೋಪಯೋಗಿ ಇಲಾಖೆ ಮೂಲಕ ಮಹಾರಾಷ್ಟ್ರ ಮೂಲದ ಶಿರ್ಕೆ ಕನ್ಸ್ಟ್ರಕ್ಷನ್ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ. ಅವರಿಗಿನ್ನೂ ಬಾಕಿ ಇರಬೇಕೋ ಗೊತ್ತಿಲ್ಲ. 8 ವರ್ಷ ಕಳೆದು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸ್ಮಾರಕ ಭವನದ ಕಾಮಗಾರಿ ಮುಗಿಯುವ ಲಕ್ಷಣಗಳು ಮಾತ್ರ ಕಾಣ್ತಾ ಇಲ್ಲ. BJP ಬರಲಿ ಕಾಂಗ್ರೆಸ್ ಬರಲಿ, ಇಲ್ಲಿ ಸ್ಮಾರಕ ಅಂತೂ ಆಗಬೇಕು. ಇಲ್ಲಿ ಪಾರ್ಟಿಯನ್ನು ಅದಕ್ಕೆ ತಳಕು ಹಾಕುವಂಥದ್ದಲ್ಲ, ಆಯಿತಾ? 5 ಕೋಟಿ ಅನುದಾನ ನೀಡಿದ ಕಟ್ಟಡ 6.25 ಕೋಟಿ ಖರ್ಚು ಮಾಡಿದರೂ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಹೆಚ್ಚು ಕಡಿಮೆ 3/4 ಭಾಗ ಸ್ಮಾರಕ ಕೆಲಸ ಆಗಿದ್ದರೂ ಕೂಡ ಇನ್ನೊಂಚೂರು ಕೆಲಸ ಬಾಕಿ ಇದೆ. ಅದಕ್ಕೆ ಅನುದಾನ ಸಿಗದೆ ಈ ಕಟ್ಟಡ ಇದೀಗ ಪಾಳು ಬಿದ್ದಿದೆ. ಬಹುಶಃ 1 ಕೋಟಿಯ 1.5 ಕೋಟಿಯ ಒಂದು ಎಕ್ಸ್ಟ್ರಾ ಕೊಟ್ಟರೆ ಕಂಪ್ಲೀಟ್ ಆಗಿಬಿಡ್ತದೆ. ಯಾಕಾಗಿಲ್ಲ ಅಂತ ಗೊತ್ತಿಲ್ಲ. ಯಾಕೆಂದರೆ HK ಪಾಟೀಲ್ ಅವ್ರ ಬಗ್ಗೆ ನಮಗೆಲ್ಲ ಸುಮ್ಮನೆ ನಾನು ದೂರಲಾರೆ ಕೆಲವು ನಾಯಕರುಗಳನ್ನು. ಅವರಿಗೆ ಶಕ್ತಿ ಇದೆ, 5 ಕೋಟಿ ತಂದಿದ್ದಾರೆ. ಬಟ್ ಇದನ್ನು ಮುಗಿಸ್ಬೇಕಾಗಿತ್ತು, ಒಂದು ಸ್ಮಾರಕವನ್ನು. ಆಮೇಲೆ ಎಲ್ಲರೂ ಸೇರಿ ಆ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಓಕೆ, ಇದೀಗ ಶ್ರೀ ಕಲ್ಲಯ್ಯಜ್ಜನವರು ಪೀಠಾಧಿಪತಿಗಳು ಈ ವೀರೇಶ್ವರ ಪುಣ್ಯಾಶ್ರಮದ್ದು. ಅಜ್ಜನವರೇ ನಮಸ್ಕಾರ. ಶರಣು. ನಮಸ್ಕಾರ ರೀ ಸರ್. ಯಾವ ಕಾರಣಕ್ಕಾಗಿ ಇದು ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಸುತ್ತೆ? ಈಗ 5 ಕೋಟಿ ಬಂದಿದೆ, 6.25 ಕೋಟಿ ತನಕ ಇನ್ನೊಂದು ನನ್ನ ಪ್ರಕಾರ 1.5-2 ಕೋಟಿ ಬಂದರೆ ಕಂಪ್ಲೀಟ್ ಆಗತ್ತೆ ಅಂತೇಳಿ. ಯಾಕಂದರೆ ಎಲ್ಲರೂ ಕೂಡ ಪಕ್ಷ ಗಿಕ್ಷ ಅಂತ ನೋಡಿಲ್ಲ. ಯಾಕಂದರೆ ನಮಗೆ ಈ ಪುಣ್ಯಾತ್ಮ ಎಂಥ ದೊಡ್ಡ ಒಂದು ಅಸ್ಮಿತೆಯನ್ನು ತಂದುಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಹಾಗಿರುವಾಗ ಎಲ್ಲಿ ತೊಡಕಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಜ್ಜಯ್ಯನವರೇ? ಹೌದು, ಅದು ನಮಗೆ ಅದು ಅಷ್ಟು ಗೊತ್ತಾಗೋಲ್ತು ರೀ. ಈಗ ಒಂದು ಸ್ವಲ್ಪ ದಿವಸದಿಂದ ನಮ್ಮ ಗದಗ ಉಸ್ತುವಾರಿ ಸಚಿವರು HK ಪಾಟೀಲ್ ಸಾಹೇಬರು, ಗದಗ ಮತ್ತು ಪ್ರವಾಸೋದ್ಯಮ ಕಾನೂನು ಸಚಿವರಾದಂಥ ಸನ್ಮಾನ್ಯ HK ಪಾಟೀಲ್ರು ಅವತ್ತೆಲ್ಲರನ್ನೂ ಬಂದು ಕರ್ಕೊಂಡು ಇನ್ನೊಂದು 6 ತಿಂಗಳದಾಗ ಇದನ್ನು ಮುಗಿಸ್ಕೊಡ್ತೀವಿ ಅಂತೇಳಿ ಬಂದೆಲ್ಲ ಹೇಳಿದರು. ಆಮೇಲೆ ಇಲ್ಲಿ ಗದಗ ಪಂಚಾಯತಿ ಶಿವ ಮೇಡಮ್ ಅವರು ಕೂಡ ಶಿವರಾಜ್ ತಂಗಡಿ ಸಾಹೇಬ್ರ ಜೊತೆಗೆ ಮಾತಾಡಿದರು. 6-7 ಕೋಟಿ ರೂಪಾಯಿ ಇನ್ನು ಕೊಟ್ರ ಪೂರ್ಣ ಆಗ್ತೈತಿ, ಇದನ್ನ ನೀವು ಕೊಡ್ಬೇಕಂತೇಳಿ ಅವತ್ತು ತಂಗಡಿ ಸಾಹೇಬ್ರ ಜೊತೆಗೆ ಮಾತಾಡಿದ್ರು HK ಪಾಟೀಲ್ ಸಾಹೇಬರು. ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆಲ್ಲ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಪ್ರೀತಿ ಅದಾರ ನಮ್ಮ್ಯಾಗ ಆಶ್ರಮದ ಮೇಲೆ. ಅವತ್ತು ಅವರೆಲ್ಲ ಹೇಳಿದ್ರು. ಆದ್ರೆ ಅದು ಯಾಕೋ ಒಟ್ರಿ ನಾವು ಮೊನ್ನೆ 28ಕ್ಕೆ ಬೆಂಗಳೂರಿಗೆ ಹೋದಾಗ, ಆಗಸ್ಟ್ 28ಕ್ಕೆ ಹೋದಾಗ ಅಲ್ಲಿ ರವೀಂದ್ರ ಸಮಿಟ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅದು ಸ್ವಲ್ಪ ಆದಷ್ಟು ಲಘು ಅದನ್ನ ಹಣ ಬಿಡುಗಡೆ ಮಾಡಿ ಪೂರ್ಣಗೊಳಿಸ್ರಿ ಸಾಹೇಬ್ರ. ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಅವರು ಕೋಟ್ಯಾಂತರ ಜನರ ಪಾಲಿನ ದೇವರಾಗಿದ್ದರು. ಅನ್ನ ಅಕ್ಷರ ಆಶ್ರಯ ನೀಡಿದ ತ್ರಿವಿಧ ದಾಸೋಹಿ. ಆ ಪುಣ್ಯಾತ್ಮನ ಹೆಸರಲ್ಲಿ ಪೀಕ್ತಾ ಇದ್ದಾರ ಕಾಸು ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಅವರು ಕೋಟ್ಯಾಂತರ ಜನರ ಪಾಲನೆ ದೇವರಾಗಿದ್ದರು. ಅನ್ನ ಅಕ್ಷರ ಆಶ್ರಯ ತ್ರಿವಿಧ ದಾಸೋಹಿ. ಆ ಪುಣ್ಯಾತ್ಮ ಈ ಸಮಾಜಕ್ಕಾಗಿ ಅತ್ಯದ್ಭುತವಾದ ಕೆಲಸ ಮಾಡಿದರು. ಆದರೆ ಅವರ ಹೆಸರಲ್ಲಿ ಕಾಸು ಪೀಕ್ತಾ ಇದ್ದಾರೆ ಉಳಿದವರು. 8 ವರ್ಷದಿಂದ ಆಗ್ತಾ ಇರೋದಾದ್ರೇನು?
8 ವರ್ಷದಿಂದ ಆಗ್ತಾ ಇರೋದಾದರೂ ಏನು? ಬನ್ನಿ, ಉತ್ತರ ಕರ್ನಾಟಕದ ಕೋಟ್ಯಾಂತರ ಜನರ ಪಾಲಿನ ದೇವರು. ಆದರೆ ಅವರ ನಿಧನದ ನಂತರ ಆ ಮಹಾನ್ ಮಾನವತಾವಾದಿಯ ಸ್ಮಾರಕ ಮಾಡೋಕ್ಕೆ ಎಲ್ಲರೂ ಹೊರಡ್ತಾರೆ. ಮನಸ್ಸು ಮಾಡಿದರೆ 1 ವರ್ಷದಲ್ಲೇ ಮುಗ್ದೋಗ್ತಾ ಇತ್ತು. ಒಂದಲ್ಲ ಎರಡಲ್ಲ 8 ವರ್ಷ ಆದರೂ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಸ್ಮಾರಕ. ಯಾರವರು ತ್ರಿವಿಧ ದಾಸೋಹಿ? ಅದು ಕೂಡ ಗದಗದಲ್ಲಿ. ಇವರ ಹೆಸರು ಕೇಳಿರ್ತೀರಿ, ಅನೇಕ ಸುದ್ದಿಗಳು ಬಂದಿರುತ್ತೆ, ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರಲ್ಲಿಗೆ ಹೋಗಿರ್ತಾರೆ. ಆದರೆ ಒಂದು ಸ್ಮಾರಕ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿ ತನಕ ಆಗಿಲ್ಲ ಕಳೆದ 8 ವರ್ಷದಲ್ಲಿ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಉತ್ತರ ಕರ್ನಾಟಕದ ಜನರ ಪಾಲಿನ ದೇವರು. ಇವರು ಅಂಧರ ಬಾಳಿನ ಮಹಾನ್ ಚೇತನ. ಪುಟ್ಟರಾಜ ಕವಿ ಗವಾಯಿಗಳ ಸ್ಮಾರಕ ಅರ್ಧಂಬರ್ಧ. ಎಸ್, ಅಂಧರ ಬಾಳಲ್ಲಿ ನಂದಾದೀಪ ಬೆಳಗಿದ ಮಹಾನ್ ಚೇತನ. ಅಂಧರ ಬಾಳಲ್ಲಿ ಸಂಗೀತ ದೀಪ ಬೆಳಗಿಸಿದ ಸಂಗೀತ ಲೋಕದ ದಿಗ್ಗಜ. ಉತ್ತರ ಕರ್ನಾಟಕದ ಕೋಟ್ಯಾಂತರ ಭಕ್ತರ ಪಾಲಿನ ನಡೆದಾಡುವ ದೇವರು. ಹೌದು, ಇದು ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠ ವೀರೇಶ್ವರ ಪುಣ್ಯಾಶ್ರಮ. ಪುಟ್ಟರಾಜ ಕವಿ ಗವಾಯಿಗಳು ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತು. ಇಂತಹ ಮಹಾನ್ ಚೇತನ 2010ರಲ್ಲಿ ಅಸಂಖ್ಯಾತ ಭಕ್ತಗಣ ಬಿಟ್ಟು ಅಗಲಿದ್ರು. ಆಗ ಇಡೀ ಕರುನಾಡು ಅಕ್ಷರಶಃ ಕಣ್ಣೀರು ಇಟ್ಟಿತ್ತು. ಹೀಗಾಗಿ ಗದಗ ನಗರದಲ್ಲಿ ಪಂಡಿತ ಪುಟ್ಟರಾಜು ಗವಾಯಿಗಳ ಹೆಸರಲ್ಲಿ ಸ್ಮಾರಕ ಭವನ ನಿರ್ಮಾಣ ಆಗಬೇಕು ಅನ್ನೋದು ಭಕ್ತರ ಒತ್ತಾಯವಾಗಿತ್ತು. ಅಂದಿನ ಸಿಎಂ ಆಗಿದ್ದ ಯಡಿಯೂರಪ್ಪ 5 ಕೋಟಿ ಅನುದಾನ ಘೋಷಣೆ ಮಾಡಿದ್ರು. ಮಾರ್ಚ್ 25, 2011ರಂದು ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಮಾಡಿತ್ತು. ಗದಗ ಶಾಸಕ ಎಚ್.ಕೆ. ಪಾಟೀಲ್ 2016ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ 5 ಕೋಟಿ ಅನುದಾನ ತರುವಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದ್ರು. ಲೋಕೋಪಯೋಗಿ ಇಲಾಖೆ ಮೂಲಕ ಮಹಾರಾಷ್ಟ್ರ ಮೂಲದ ಶಿರ್ಕೆ ಕನ್ಸ್ಟ್ರಕ್ಷನ್ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು. ಆದರೆ 8 ವರ್ಷಗಳು ಕಳೆದು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸ್ಮಾರಕ ಭವನದ ಕಾಮಗಾರಿ ಮುಗಿಯುವ ಲಕ್ಷಣಗಳು ಮಾತ್ರ ಕಾಣ್ತಿಲ್ಲ. 5 ಕೋಟಿಯ ಅನುಮೋದನೆ ನೀಡಿದ್ದ ಕಟ್ಟಡ 6.25 ಕೋಟಿ ಖರ್ಚು ಮಾಡಿದ್ರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಸ್ಮಾರಕದ ಕೆಲಸ ಆಗಿದ್ರೂ ಇನ್ನೊಂಚೂರು ಕೆಲಸ ಬಾಕಿ ಇದೆ. ಅದಕ್ಕೆ ಅನುದಾನ ಸಿಗದೆ ಈ ಕಟ್ಟಡ ಇದೀಗ ಪಾಳು ಬಿದ್ದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ. ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಪಂಡಿತ ಪುಟ್ಟರಾಜ ಗುರುಗಳದು ಸ್ಮಾರಕ ಭವನ ಸ್ಯಾಂಕ್ಷನ್ ಆಗಿ ದುಡ್ಡು ಬಿಡುಗಡೆ ಆಗಿ ಸುಮಾರು 10 ವರ್ಷ ಆದರೂ ಕೂಡ ಅದು ಇನ್ನೂ ಮುಗಿಯ ಹಂತಕ್ಕೆ ಬರವಲ್ತು. ಯಾಕಂದರೆ ಅದನ್ನು ಅರ್ಧ ಕಟ್ಟಿ ಇನ್ನೂ ಅರ್ಧ ಹಾಗೆ ಬಿಟ್ಟಿರೋದ್ರಿಂದ ಅಲ್ಲಿ ಅನೇಕ ಕೆಲವು ದುರ್ಚಟ ಮಾಡೋರಿಗೆ ಅನುಕೂಲ ಆಗಿಬಿಟ್ಟೈತೆ ಅಂದ್ರೆ ತಪ್ಪಾಗೋದಿಲ್ಲ. ಇಂಥ ಗುರುಗಳ ಹೆಸರಲ್ಲಿ ಸ್ಮಾರಕ ಭವನ ಅದು ಯಾಕೆ ಪೂರ್ಣ ಆಗೋಲ್ತೋ ಬಹಳಷ್ಟು ಮನಸ್ಸಿಗೆ ಭಕ್ತರಿಗೆ ಮತ್ತು ನಮಗೆ ಬಹಳಷ್ಟು ನೋವಾಗಿದೆ. ಯಾಕಂದರೆ ಒಬ್ಬೊಬ್ಬರದ್ದು ಹೆಸರಲ್ಲಿ 6 ತಿಂಗಳದಾಗ ವರ್ಷದಾಗ ಒಂದೊಂದು ಕಲ್ಯಾಣ ಮಂಟಪ ಒಂದೊಂದು ಭವನಗಳು ಉದ್ಘಾಟನೆ ಆಗ್ತಾವೆ. ಆದರೆ ಇಂಥ ಒಬ್ಬ ಕರ್ನಾಟಕದ ಒಳಗೆ ಕಣ್ಣಿಲ್ದಂಥವರು 1.5 ಲಕ್ಷ ಜನರ ಶಿಷ್ಯರಿಗೆ ಸಂಗೀತ ಸಾಹಿತ್ಯ ನಾಟ್ಯ ಕಲಿಸಿದಂಥ ಪೂಜ್ಯ ಗುರುಗಳಿಗೆ ಇಂಥ ಅವ್ರ ಹೆಸರಲ್ಲಿ ಆಗೋಲ್ತಂದ್ರೆ ಏನು ಕಣ್ಣಿಲ್ದರಿಗೆ ಇದು ಅವಮಾನ ಮಾಡಿದಂಗೋ ಅಥವಾ ಕಣ್ಣಿಲ್ದರಿಗೆ ದ್ರೋಹ ಮಾಡಿದಂಗೋ ಗೊತ್ತಾಗೋಲ್ತು. ಸ್ಮಾರಕ ನಿರ್ಮಾಣದ ಹಿಂದೆ ಹಲವು ಅನುಮಾನದ ಹುತ್ತ ಬೇರೆ ಶುರು ಆಗ್ತಿದೆ. ಯಾಕಂದ್ರೆ ಆರಂಭದಲ್ಲಿ 5 ಕೋಟಿಯ ವೆಚ್ಚದ ಎಸ್ಟಿಮೇಟ್ ಮಾಡಲಾಗಿತ್ತು. ಆಮೇಲೆ 1.25 ಕೋಟಿ ಹೆಚ್ಚುವರಿ ಹಣ ನೀಡಲಾಗಿದೆ. ಆದರೆ ಈಗ ಮತ್ತೆ 5 ಕೋಟಿ ಹಣ ಬೇಕು ಅಂತ ಸರ್ಕಾರಕ್ಕೆ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಶ್ರೀಗಳ ಸ್ಮಾರಕದ ಹೆಸರಿನಲ್ಲಿ ಹಣ ಲೂಟಿಗೆ ಇಳಿತಿದ್ದಾರ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಂಥ ಒಂದು ದುಶ್ಚಟದ ತಾಣವಾಗೈತಿ. ಇಲ್ಲಿ ತಾವು ಬಹುಶಃ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಭಕ್ತಾದಿಗಳ ಒಂದು ಮನಸ್ಸಿಗೆ ಭಾಳ ನೋವಾಗುತ್ತೆ. ಮತ್ತು ಇದು ಪುಟ್ಟರಾಜ ಗವಾಯಿಗಳವರು ಅವಮಾನ ಮಾಡಿದಂತಾಗ್ತಾ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಮತ್ತು ಶಾಸಕರು ಇದ್ರ ಬಗ್ಗೆ ಸ್ವಲ್ಪನೂ ಮುತುವರ್ಜಿ ವಹಿಸ್ತಾ ಇಲ್ಲ.
ಒಟ್ನಲ್ಲಿ ಪಂಡಿತ ಪುಟ್ಟರಾಜು ಗವಾಯಿಗಳ ಹೆಸರಲ್ಲಿ ಸ್ಮಾರಕ ಭವನ ನಿರ್ಮಾಣ ಮಾಡಲು ಮೊದಲಿಗೆ ವಹಿಸಿದ್ದ ಆಸಕ್ತಿ ಅದ್ಯಾಕೋ ಕಡಿಮೆ ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಆದಷ್ಟು ಬೇಗ ಎಚ್ಚೆತ್ತು ಸ್ಮಾರಕ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಿ ಅನ್ನೋದು ಸೂಪರ್ 3 ಹಾಗೂ ಕೋಟ್ಯಾಂತರ ಭಕ್ತರ ಆಗ್ರಹವಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಸಾಳೇರ್ ಜೊತೆ ಮಂಜು ಪತ್ತಾರ್, ಗದಗ.